ಕ್ವಾಂಟಮ್ ಕಂಪ್ಯೂಟರ್ ಅಂತಂದರೆ ಏನು, ಕ್ವಾಂಟಮ್ ಟೆಕ್ನಾಲಜಿ ಅಂತಂದರೆ ಏನು, ನಾವು ಅದರಲ್ಲಿ ಒಳಗಡೆ ಹೇಗೆ ಕೋಡಿಂಗ್ ಮಾಡ್ತೀವಿ, ಹೇಗೆ ಮೆಮೊರಿಯನ್ನು ತುಂಬ್ತೀವಿ, ಈ ತಂತ್ರಜ್ಞಾನವೇ ಬೇರೆ. ಹಾಗೆಯೇ ನ್ಯಾನೋ ಪಾರ್ಟಿಕಲ್, ಕ್ವಾಂಟಮ್ ಇದ್ದಿದ್ದನ್ನು ನ್ಯಾನೋಕ್ಕೆ ಹೋದಾಗ ಅಲ್ಲೊಂದು ಬಿಲಿಯನ್ಸ್ ಆಫ್ ನ್ಯಾನೋ ಕ್ವಾಂಟಮ್ ಏನಿದೆ, ಅಣುಗಳಿದೆ, ಪರಮಾಣುಗಳೇನಿದೆ, ಅದೆಲ್ಲ ಸೇರಿದಾಗ 1 ನ್ಯಾನೋಮೀಟರ್ ಆಗುತ್ತೆ, 1 ನ್ಯಾನೋ ಪಾರ್ಟಿಕಲ್ ಆಗುತ್ತೆ. ಅದು ಆದರೂ ಕಣ್ಣಿಗೆ ಕಾಣೋದಿಲ್ಲ. ಸೊ ಇದನ್ನು ಬಳಸ್ಕೊಂಡು ನೀವು ಚಿಪ್ ಮಾಡ್ತೀರಿ ಅಂತಂದರೆ ನಾಳೆ ಅದು ಎಷ್ಟು ಚಿಕ್ಕದಿರ್ಬೋದು, ನಿಮ್ಮ ಮೊಬೈಲ್ ಎಷ್ಟು ಚಿಕ್ಕದಾಗಬಹುದು, ನಿಮ್ಮ ಟಿ ವಿ ಸ್ಕ್ರೀನ್ ಎಷ್ಟು ತೆಳಗಾಗಬಹುದು, ನಿಮ್ಮ ಅಪ್ಲಿಕೇಶನ್ಸ್. ಉದಾಹರಣೆಗೆ ಸುಮ್ಮನೆ ಇವತ್ತು ಮೆಡಿಕಲ್ ಸೈನ್ಸ್ ಬಗ್ಗೆ ನಾನು ಹೇಳ್ಬೋದಾದರೆ, ಬಾಡಿ ಮೀನ್ಸ್ ದ ಬಿಲಿಯನ್ಸ್ ಆಫ್ ಬಾಡಿ ಸೆಲ್ಸ್. ಈ ಬಾಡಿ ಸೆಲ್ ಎಷ್ಟು ದೊಡ್ಡದಿರುತ್ತೆ, ಏನೋ ಒಂದು 10 ರಿಂದ 15 ಮೈಕ್ರಾನ್ ಸೈಜ್ ಇರುತ್ತೆ. ಇವತ್ತು ನಾವು ಔಷಧಿಯನ್ನು ಕೊಡ್ತೀವಿ, ಅದು ಸರ್ಫೇಸ್ ಅಪ್ಲಿಕೇಶನ್ ಇರಬಹುದು, ಅಥವಾ ಓರಲ್ ಅಪ್ಲಿಕೇಶನ್ ಇರ್ಬೋದು, ಅಥವಾ IV ಮುಖಾಂತರ ಇರ್ಬೋದು, ಏನೋ ಒಂದು ಅಪ್ಲಿಕೇಶನನ್ನು ನಾವು ಕೊಡ್ತೀವಿ. ಇದು ಸೆಲ್ಯುಲರ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದೆಯಾ? ಮುಂಚೆ ನಮಗೆ ಆ ಜೀವಕೋಶಗಳ ತನಕ ಹೋಗಿ ಅಧ್ಯಯನ ಮಾಡ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ, ತಂತ್ರಜ್ಞಾನ ಅಷ್ಟು ಬೆಳೆದಿರಲಿಲ್ಲ. ಇವತ್ತು ನಾವು ನ್ಯಾನೋ ಪಾರ್ಟಿಕಲ್ ತೊಗೊಂಡಾಗ ಅದು ಸೆಲ್ಯುಲರ್ ಲೆವೆಲಲ್ಲಿ ಹೇಗೆ ಕೆಲಸ ಮಾಡುತ್ತೆ,